ನ್ಯಾಯಮೂರ್ತಿ ಡಿ ಖುನ್ನಾ ವರದಿ ವಿವಾದದ ಹೇಳಿಕೆಗೆ ಕ್ಷಮೆ ಕೋರಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ನೋಡೀಗ ಕೋವಿಡ್ ಹಗರಣದ ವರದಿಯನ್ನು ಸರ್ಕಾರಕ್ಕೆ ನಿವೃತ್ತ ನ್ಯಾಯಮೂರ್ತಿ ಖುನ್ನಾ ಅವರ ಒಂದು ಆಯೋಗ ಕೊಟ್ಟಿದೆ ಅಲ್ವಾ, ಅವ್ರ ಬಗ್ಗೆ ಅವರು ಮಾತಾಡಿದರು, ಒಂಥರ ಏಜೆಂಟ್ ಅನ್ನುವ ರೀತಿ ಮಾತಾಡಿದರು. ಈಗ ಅದಕ್ಕೆ ಕ್ಷಮೆಯನ್ನು ಕೋರಿದ್ದಾರೆ. ಅದು ಕೂಡ ವಿವಾದಕ್ಕೆ ಕಾರಣ ಆಗಿತ್ತು. ಜೊತೆಗೆ ರಾಜ್ಯಪಾಲರು ಕೂಡ ದೂರ ಹೋಗಿತ್ತು. ವಿವಾದ ಹುಟ್ಟುಹಾಕಿದ್ದ ಖುನ್ನಾ ವರದಿ ಬಗೆಗಿನ ಜೋಶಿ ಅವರ ಪ್ರಸ್ತಾಪ, ವಾಸ್ತವದಲ್ಲಿ ತಾವೇನು ಮಾತನಾಡಿದ್ದೇನೆ ಎಂಬುದರ ಬಗ್ಗೆ ವಿವರ ಕೊಟ್ಟಿದ್ದಾರೆ. ಹೇಳಿಕೆಯಿಂದ ನೋವಾಗಿದ್ರೆ ಕ್ಷಮೆ ಯಾಚಿಸ್ತೀನಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ ಪ್ರಹ್ಲಾದ್ ಜೋಶಿ. ಅಂದರೆ ಇಲ್ಲಿ ಯಾರಿಗಾದರೂ ಇದರಿಂದ ನೋವಾಗಿದ್ದರೆ ಕ್ಷಮೆನ ಕೇಳ್ತೀನಿ ಅಂತ ಪತ್ರವನ್ನು ಬರೆದಿದ್ದಾರೆ. ನ್ಯಾಯಾಂಗ ಮತ್ತು ನ್ಯಾಯಮೂರ್ತಿ ಖುನ್ನಾ ಅವ್ರ ಮೇಲೆ ನನಗೆ ಗೌರವ ಇದೆ. ನಾನು ಇತ್ತೀಚೆಗೆ ನೀಡಿದಂಥ ಹೇಳಿಕೆ ಮೇಲ್ನೋಟಕ್ಕೆ ವಿವಾದವನ್ನು ಹುಟ್ಟುಹಾಕಿದೆ. ನಾನು ಯಾವತ್ತೂ ನ್ಯಾಯಾಂಗದ ಸದಸ್ಯರ ಖ್ಯಾತಿ ತಗ್ಗಿಸುವಂಥ ಪ್ರವೃತ್ತಿಯನ್ನು ತೋರಿಲ್ಲ. ತಮ್ಮಲ್ಲಿ ಪ್ರಾಮಾಣಿಕವಾಗಿ ಕ್ಷಮೆ ಕೇಳುತ್ತೇನೆ ಅಂಥೇಳಿ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಇದು ಭಾರಿ ವಿವಾದಕ್ಕೆ ಕಾರಣ ಆಗಿತ್ತು. ಯಾಕಂತ ಹೇಳಿದ್ರೆ ನಿವೃತ್ತ ನ್ಯಾಯಮೂರ್ತಿ ಖುನ್ನಾ ಅವರು ಏನಿದ್ದಾರೆ, ಇವರು ಕಾಂಗ್ರೆಸ್ ಏಜೆಂಟ್ ಆಗಿದ್ದಾರೆ ಅನ್ನುವಂತಹ ಅರ್ಥದಲ್ಲಿ ಆರೋಪವನ್ನು ಮಾಡಿದರು. ಅದು ಜಾಸ್ತಿ ವಿವಾದದ ಸ್ವರೂಪ ಪಡಿತಾ ಇದ್ದಂತೆ ಈಗ ಅವರು ಮಾತನಾಡಿದಂತಹ ಒಂದು ಮಾತೇನಿದೆ ತಪ್ಪಿನ ಅರಿವಾಗಿ, ಮತ್ತು ಈಗ ಅವರು ಕ್ಷಮೆಯನ್ನು ಕೇಳಿ ಪತ್ರವನ್ನು ಬರೆದಿರೋದು ನೋಡ್ತಾ ಇದ್ದರೆ ನಿಜಕ್ಕೂ ಅವ್ರಿಗೆ ಅರಿವಾಗಿದೆ ಅಂತ ಅನ್ನಿಸ್ತಾ ಇದೆ. ಪ್ರಾಮಾಣಿಕವಾಗಿ ತಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೀನಿ ಅಂತ ಹೇಳಿದ್ದಾರೆ ಆ ಪತ್ರದಲ್ಲಿ. ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಇದರ ಬಗ್ಗೆ ಆಗ್ರಹ ಮಾಡಿದರು. ಕೂಡಲೇ ಪ್ರಹ್ಲಾದ್ ಜೋಶಿಯವರು ಕ್ಷಮೆಯನ್ನು ಕೇಳಬೇಕು, ಇಲ್ಲದೇ ಇದ್ದರೆ ಶಿಸ್ತು ಕ್ರಮ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಮುಂದಿನ ಕ್ರಮವನ್ನು, ಅಂದರೆ ಕಾನೂನು ಹೋರಾಟವನ್ನು ಆರಂಭ ಮಾಡ್ತೀವಿ ಅಂತ ರಾಜ್ಯಪಾಲರಿಗೆ ದೂರನ್ನು ಕೂಡ ಕೊಡಲಾಗಿತ್ತು. ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳ ಬಗ್ಗೆ, ನ್ಯಾಯಾಂಗದ ಬಗ್ಗೆ ಈ ರೀತಿಯಾಗಿ ವಿವಾದವನ್ನು ಹುಟ್ಟುಹಾಕಿದ್ದಾರೆ, ಅವ್ರ ಮೇಲಿನ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಅರ್ಥದಲ್ಲಿ ಅವರು ಕೂಡ ಮಾತನಾಡಿದರು. ಈಗ ಆ ಹೇಳಿಕೆಯ ಏನಿದೆ, ವಾಸ್ತವದಲ್ಲಿ ಏನು ಹೇಳಿದರು, ಅದರ ಜೊತೆಗೆ ಯಾಕೆ ಹೇಳಿದರು, ಅವರ ಹೇಳಿಕೆಯಿಂದ ಯಾವ ರೀತಿ ವಿವಾದ ಉಂಟಾಗಿತ್ತು, ಇದೆಲ್ಲವನ್ನು ಕೂಡ ಉಲ್ಲೇಖ ಮಾಡಿಕೊಂಡು ಆ ಪತ್ರವನ್ನು ಬರೆದಿದ್ದಾರೆ. ನಾನೇನು ಮಾತನಾಡಿದ್ದೇನೆ ಅದರ ಬಗ್ಗೆ ವಿವರವಾಗಿ ಈ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ಕೋವಿಡ್ ವರದಿಯ ಬಗ್ಗೆ ನಾವು BJP ನಾಯಕರ ಆರೋಪಗಳನ್ನು ಕೇಳ್ತಾನೆ ಇರ್ತೀವಿ. ಇದೊಂದು ಬೋಗಸ್ ವರದಿ, ಇದೊಂದು ಪೂರ್ಣವಲ್ಲದ ವರದಿ ಅಂಥೇಳಿ. ವರದಿ ಬಗ್ಗೆ ಮಾತಾಡಲಿ, ಆದರೆ ಅಲ್ಲಿ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಅದು ಬೇರೆಯದೇ ಸ್ವರೂಪವನ್ನು ಪಡೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.